ವ್ಲಾಗಿಗೆ ಸ್ವಾಗತ. ಗೈಸ್, ವೆಲ್ಕಮ್ ಟು ನಂದಿ ಹಿಲ್ಸ್ ಆ್ಯಂಡ್ ಅಕ್ಕ ತಮ್ಮ ವ್ಲಾಗಿಗೆ ಸ್ವಾಗತ. ಅದೆರಡು ಒಂದೇ ಯಾವ ಕ್ಯಾಮೆರಾ ಮಡಿಗಿದ್ದದೆ ಸರಿ ಉಂಟು ಈಚೆ ನಮ್ಮೊಳಗಿದ್ದ. ವೆಲ್ಕಮ್ ಟು ನಂದಿ ಹಿಲ್ಸ್ ಆ್ಯಂಡ್ ಅಕ್ಕ ತಮ್ಮ ವ್ಲಾಗ್ಸ್. ಓಕೆ, ಅದೇ ಇಲ್ಲಿ ಬೋರ್ಡ್ ಇದೆ ನೋಡಿ, ನಂದಿ ಗಿರಿಧಾಮ, ನಂದಿ ಹಿಲ್ಸ್, ಅಮೃತ ಸರೋವರ, ಅದೆಂತ ಪುಷ್ಕರಣಿ. ಪುಷ್ಕರಣಿ ನೋಡಿ. ಈಚೆ ಹೋದ್ರೆ ಲೆಫ್ಟ್ ಹೋದ್ರೆ ವಾಸ. ನೀವೆಲ್ಲಿ ಆಚೆ ಹೋಗುದು? ಇಲ್ಲೇ ನೋಡಿ ಬರುವ, ಇಲ್ಲೇ ಅಲ್ಲ. ಇವತ್ತು ಫುಲ್ ನಂದಿ ಹಿಲ್ಸ್, ಎಕ್ಸ್ಪ್ಲೋರಿಂಗ್ ನಂದಿ ಹಿಲ್ಸ್. ಮನೆಗೆ ರೀಚ್ ಆಗಾಗ 4 kg ಇಳಿಸ್ತಾನೆ. ಅದಕ್ಕೆ ಅಲ್ಲ ಬಂದದ್ದು. ಕುಟೀರಗಳು ಉಂಟಂತೆ, ಕುಟೀರಗಳು. ಇಲ್ಲ, ನನ್ನ ಫೋಟೋ ತೆಗಿಬೋದಾ ನಿಮಗೆ? ನಾನ್ ತೆಗಿಯುವುದಿಲ್ಲ. ಮತ್ತೆಂತ, ನೀವು ನಿಮ್ಮನ್ನು ಕರ್ಕೊಂಡು ಬಂದದ್ದು ಫೋಟೋ ತೆಗಿಲಿಕ್ಕೆ. ನಾನ್ ಬೇಕಾದ್ರೆ ಫೋಟೋ ಪೋಸ್ ಕೊಡ್ತೇನೆ, ನಾನು ತೆಗಿಯೋದಿಲ್ಲ. ಅದಾಗುದಿಲ್ಲ. ಇಲ್ಲ ಒಮ್ಮೆ ಬನ್ನಿ, ಇಲ್ಲೆಂತ ಉಂಟು ನೋಡ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ. ಇಲ್ಲೆಲ್ಲಿ ಒಂದು ಟ್ರಿಪ್ ಇದು ಫೇಮಸ್ ಆಗಿತ್ತಲ್ಲ ಎಲ್ಲ. ಈಗಲೇ ಚಳಿ ಆಗ್ತಾ ಉಂಟು. ಹೌದಾ? ಮೂಗಲ್ಲೆಲ್ಲ ಹರಿತಾ ಉಂಟು. ನೋಡ, ಇಲ್ಲಿ ಕಾಣುದಿಲ್ಲ. ತಲೆ ಬುರುಡ. ಇಲ್ಲಿ ಹೋಗುದಾ? ಲೆಫ್ಟ್ ಅಲ್ಲ, ವಾಪಸ್ ಬರುದಾ? ಮತ್ತೆ ಫುಲ್ ಸುತ್ತಬೇಕು ಮಾತ್ರ. ಹೋಗ್ಲಿಕ್ಕೆ ಆಗ್ತದೆ ಅಂತಂದ್ರೆ ಇಲ್ಲೇ ಹೋಗುವ. ಪುನಃ ಇದೇ ದಾರಿಯಲ್ಲಿ ಬರೋದಿದ್ರೆ ಬರ್ಬೇಕು ಅಷ್ಟೇ. ಹಾಂಕರ ಅಷ್ಟೇ. ಇಲ್ಲೇನಿಲ್ಲ, ಸ್ಟೇ ಅಂತ. ಇಲ್ಲಿಗೆ ಬರುವಾಗ ಇನ್ನೊಂದು ಕ್ಯಾಶ್ ಎಲ್ಲ ಸ್ವಲ್ಪ ಚಿಲ್ಲರೆ ಎಲ್ಲ ತಗೊಂಡು ಹೌದು ಗೈಸ್, ನೆಟ್ವರ್ಕ್ ಅಂದ್ರೆ ನೆಟ್ವರ್ಕ್ ಇದೆ ಅಲ್ಲಿಂದ ಅಲ್ಲಿಗೆ. ಒಳ್ಳೆ ಒಂದು ಗುಟ್ಟಿ ಅಂದ್ರೆ ಒಳ್ಳೆ ಹೈ ಬ್ರ್ಯಾಂಡ್ ಇದಾದ್ರೆ, ಹೈ ಬ್ರ್ಯಾಂಡ್ ಇದಾದ್ರೆ, ಹೈ ಎಂಡ್ ಮೊಬೈಲ್ ಆದ್ರೆ ರೇಂಜ್ ಸಿಗ್ತದೆ. ಭಯಂಕರ. ಅಂದ್ರೆ ಅದೇ ಹೇಳಿದ್ದು, ಸ್ವಲ್ಪ ವೀಕ್ ಉಂಟು. ಸ್ವಲ್ಪ ಅಲ್ಲ, ಪೂರ್ತಿ ವೀಕ್ ಉಂಟು. ಎಲ್ಲ ತೊಂದ್ರೆ ಲೇಟ್ ಆಗ್ತದೆ. ಕಷ್ಟದಲ್ಲಿ ಲೋಡ್ ಆಗಿ 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 ಆಗ್ಬೋದು. ಅಲ್ಲ, ಕ್ಯಾಶ್ ಅಂದ್ರೆ ಹೌದು. ಇದು ನೋಡಿ, ಚಂದ ಉಂಟು. ಬಟ್ ಈ ಕೆತ್ತನೆಗಳೆಲ್ಲ ನಮ್ಮವ್ರು ಮಾಡಿದ್ದು ನೋಡಿ. ಕೆತ್ತನೆ ಇದೆಂತ ಬೈ ಎಂತದು? MS ಎಸ್ ಎಲ್ಲಿ ಉಂಟು? ಇಷ್ಟು ದೊಡ್ಡಕ್ಕೆ SP ಅಂತ ಕೆತ್ತಿದ್ದಾರೆ. SP ಅಲ್ಲ, ಖಾಲಿ ಎಸ್ ಬೇಕು. ಎಸ್ ಉಂಟಲ್ಲ. ಎಲ್ಲಿ? MS ಇದಾ? ಇದಾ? ಸಾಕು. ಇಲ್ಲ, ಬಾಯಿಗೆ ಹೋಗಿ ಬಿಡ್ತುಂಟು. ಇದರಲ್ಲಿ ಕಾಣುದಿಲ್ಲ ಅದು ನಿಮ್ಮ ಬಾಯಿನ. ಇಲ್ಲಿ ನೋಡಿ, ಕಿಂಡಿಗಳು. ನಾನು ಇಲ್ಲಿ ಇದ್ದದ್ದು. ಇದು ನೋಡಿ, ಇದು ಆಚಿಂದಲ್ಲಿ ಕಾಣ್ತದೆ. ಅಲ್ಲಿ ಬಲ್ಲೆ ಉಂಟು. ಓ ಅಕ್ಕ, ಇಲ್ಲಿ ಒಮ್ಮೆ ಬನ್ನಿ. ಆ ಮನೆ ಕಾಣುದು ನೋಡಿ ಇಲ್ಲಿಂದ. ಇದರಲ್ಲಿ ಝೂಮ್ ಆಗುದಿಲ್ಲ. ಸೂಪರ್. ನಂಗೆ ಈಗ ಶೀತ ಬರ್ತಾ ಇಲ್ಲ, ಆಯ್ತಾ? ಚಳಿ ಆಗ್ತಾ ಇಲ್ಲ, ಆಯ್ತಾ? ಚಳಿ ಆಯ್ತಾ ಈಗ? ಅದು ಚಂದ ಇದೆ ಅಲ್ಲ. ಯಾವುದು? ಸ್ಟೆಪ್. ಹೌದು. ಅದೆಂತ ಅಂತ ಗೊತ್ತಿಲ್ಲ. ಏನೋ ಒಂದಲ್ಲಿ ಇದೆ, ಹೋಟೆಲ, ಸ್ಟೇ ಎಂತರ ಆಗಿರ್ಬೋದು, ಗೊತ್ತಿಲ್ಲ. ಈಗ ನಂದೊಂದು ಫೋಟೋ ತೆಗೀರಿ, ಒಂದೆರಡು ಇಲ್ಲಿ. ಗೈಸ್, ಅಕ್ಕ ನೋಡಿ ಫೋಟೋ ತೆಗೀರಂತ ಲೇಟ್ ಮಾಡಿ ಇವಾಗ ಯಾರಿಗೆ ಫೋಟೋದ ಹುಚ್ಚಿರೋದು ಅಂತ ಗೊತ್ತಲ್ಲ ನಿಮಗೆ? ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ, ಯಾರಿಗೆ ಜಾಸ್ತಿ ಹುಚ್ಚಿರೋದು ಫೋಟೋ. ನಂಗೆ ಸಹ ಶೀತ ಆಯ್ತು ಮಾರೆ. ಫೋಟೋ ತೆಗಿಯೋದಂತ ಹೇಳಿ ಲೇಟ್ ಮಾಡಿ ಇವಾಗ ನೋಡಿ, ಇನ್ನೂ ಇಲ್ಲೇ ಇದ್ದೇವೆ ನಾವು. ಆಗ ಅಲ್ಲಿ ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯ್ತು. ಇಲ್ಲೆಲ್ಲ ಅಲ್ಲ, ಇಲ್ಲೆಲ್ಲ ಇದು ಉಂಟು ಅಂತ, ಸ್ಟೇ ಉಂಟು ಅಂತಲ್ಲ. ಚಂದ ಉಂಟು ಮಾರೆ. ಬಟ್ ಕ್ಲೀನ್ ಇರ್ಬೋದಾ? ಕ್ಲೀನ್ ಇರ್ಬೋದು. ನೋಡಿ ಬ್ಯಾಕ್ ಗ್ರೌಂಡ್ ನೋಡಿ, ಹಿಮ ನೋಡ ಅಕ್ಕ ನೋಡಿ. ನಾನು ಚಂದ ಕಾಣ್ತಿದ್ದೇನೆ ಮಾರೆ, ನೀವು ಸಹ ಚಂದ ಕಾಣ್ತಿದ್ದೀರಾ. ನನ್ನ ಇಯರಿಂಗ್ಸ್ ಹೇಗುಂಟು ನೋಡ, ಕಾಣ್ತಿಲ್ಲ. ಹತ್ರದಿಂದ ಝೂಮ್ ಹಾಕುದು ಬೇಡ ನೋಡಿ. ಚಂದ ಉಂಟಂತೆ. ಕಮೆಂಟಲ್ಲಿ ಹಾಕಿ ಇಯರಿಂಗ್ಸ್ ಹೇಗುಂಟು ಅಂತ. ಬೇಕು ಅಂತಿಲ್ಲ. ನನ್ನ ಹುಡ್ಡಿ ಹೇಗುಂಟು? ಚಂದ ಇಲ್ಲ.
ಗೈಸ್ ಸೆಲ್ಫಿ ಇದು ಬಲ್ಲ, ಇದು ಬೇಡ, ಬೇರೆ ಕಡೆ ತೆಗಿ ನೋಡಿ. ಹಾಗಾಗಿ ಬರ್ಬೋದು ಆ ಸ್ಟೆಪ್ಪಲ್ಲಿ. ಇದು ಬೇಡ ಇತ್ತ ನಮಗೆ, ಆಚೆ ರೂಟೆ ಹೋಗ್ಬೋಯ್ತು ಅಂತ. ನಿನಗೆ ಯಾವಾಗಲೂ ಹಾಗೆ ಅಲ್ಲ, ಹತ್ತಿರದಲ್ಲಿ ಹೀಗೆ ತಲೆ ಸುತ್ತ ಪ್ರದಕ್ಷಿಣೆ ಎಲ್ಲ ಬಂದು ಮತ್ತೆ ಊಟ ಮಾಡಿರಲ್ಲ. ಲಾಸ್ಟ್ ಟೈಮ್ ನಾನು ಆ ಚೆಂದಾಗಿ ಹೋಗಿದ್ದೇನೆ, ಹಾಗೆ ನಿಮ್ಮ ಮನೆ ಚೆಂದ ಕರ್ಕೊಂಡು ಬರ್ತಿದ್ದೆ. ಅದಕ್ಕೆ ಭಯಂಕರ ನನಗೆ ಆ ಸನ್ರೈಸ್ ವ್ಯೂ ಅಂತಿತ್ತಲ್ಲ, ಅಲ್ಲಿಂದಾಗಿ ಹೋದ್ದು ಲಾಸ್ಟ್ ಟೈಮ್. ತೊಂದರೆ ಇದೆ ಇವರಿಗೇನು ಕಾಣಿಸಿಲ್ಲ ಅಂತ ಇದರಲ್ಲಿ. ಜೂಮ್ ಮಾಡ್ಲಿಕ್ಕೆ ಆಗ್ತದೆ, ಅದರಲ್ಲಿ 2x ಆಗ್ತದೆ. ಮೊಬೈಲಲ್ಲಿ ಮಾಡ್ಬೋಯ್ತು ಅಂದಲ್ಲ ವ್ಲಾಗ್. ಅಲ್ಲ, ಅವರು ಅದನ್ನು ನೋಡಿ ಅವರು ಗೆಸ್ ಮಾಡಿಕೊಳ್ಳಿ. ಸೊ ಎಷ್ಟು ಹೈಟಲ್ಲಿ ಇದ್ದೇವೆ ಅಂತ. ಒಂದು ನಿಮಿಷ, ನಾನು ಇದರ ಫೋಟೋ ತಗೊಳ್ತೇನೆ. ಚೆನ್ನಾಗಿದೆ ಇದು. ಇದು ಕಿವಿಯಲ್ಲಿ ಇಟ್ಟರೆ ತುರಿಸ್ಬೋದಾ? ಗೊತ್ತಿಲ್ಲಲ್ಲ, ಇದು ಇಲ್ಲಿಯದ್ದು, ಬೆಂಗಳೂರಿನ ಈ ಏರಿಯಾದ್ದು. ನನಗೆ ಐಡಿಯಾ ಇಲ್ಲಲ್ಲ, ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಬೈ 1 get 1 ಫ್ರೀ ಆಫರ್ನಾಗ ಆಗೋದು ಬೇಡ. ಇದು ಯಾರಿಗೆ? ನನ್ನ ಹೂವು ಯಾರಿಗೆ? ನನ್ನ ಹೂವು ಯಾರಿಗೆ? ತಲೆ ಬುರುಡೆ ಹೇಳಿ ಅಕ್ಕ. ತೆಗೆದುಕೊಳ್ಳಿ ಕೋಚಪ್ಪಿ ಬರ್ತಾರೆ. ಕಾಟು ಹಾಗೆಲ್ಲ ಹೇಳುದು ನೋಡಿ, ಬೇಡದೆಲ್ಲ ಹೇಳುದು. ಗಾಳಿ ಬರ್ತಾ ಇದೆ. ಓದಲ್ಲಿ ಹದ್ದ ಗಿಡುಗನ್ನ ಎಂತದು ಎರಡು ಒಂದೇ ಗೊತ್ತಿಲ್ಲ. ಕಮೆಂಟ್ ಅಲ್ಲಿ ಹೇಳಿ. ನೀವು ಫ್ಲಾಪ್ ಆಗಿ ಮತ್ತೆ ಹೇಳಿ, ಕಮೆಂಟ್ ಅಲ್ಲಿ ಹೇಳಿ ಅಂತ. ಮತ್ತೆ ರಿಸರ್ಚ್ ಮಾಡ್ತಾರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾರೆ. ಮೇಡಮ್ ನನ್ನೊಂದು ಫೋಟೋ ತೆಗೀರಿ ಮೇಡಮ್. ಇಲ್ಲೊಂದು ಫೋಟೋ ತೆಗೀರಿ ಮೇಡಮ್, ಮರ ಚಂದ ಉಂಟು. ಈ ಮರ ಚಂದ. ಹೇಗೆ ಅಲ್ಲಿ ನೋಡಿ, ಅವ್ರು ನಿಂತಾಗಿ ನಾನು ಫೋಟೋ ತೆಗೆದೆ. ಹೌದೌದು, ನನ್ನನ್ನು ನೋಡಿ ಅವರು ಕಾಪಿ ಮಾಡ್ತಿದ್ದಾರೆ ಈಗ ಫೋಟೋ ತೆಗಿಲಿಕ್ಕೆ. ನೀವು ಹೇಳಿದ ಡೈಲಾಗ್ ಹೇಳಿ, ಎಲ್ಲರಿಗೆ ಹೆದರಿಕೆ, ನನಗೆ ಮಾತ್ರ ಹೇಳಿ. ಪುಕ್ಕಲ ಅಂತ ಹೇಳಿದ್ರು, ಈಗ ಪುಕ್ಲ ಅಂತ ಹೇಳ್ತಿದ್ದಾರೆ ವ್ಲಾಗಲ್ಲಿ, ಆಗ ಬೇರೆ ಹೇಳ್ತಿದ್ದಾರೆ. ಹೇಳಿ 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 ಬೇಗ. ವಾವ್, ಎಲ್ಲಿ ಹಿಮ. ನನ್ನದು ಕಡಿಮೆ ರೇಟಿನ ಫೋನಲ್ಲಿ ಎಷ್ಟು ಚಂದ ವಿಡಿಯೋ ಬರ್ತದೆ ನೋಡಿ. ಸರಿ, ಅದು ಐಫೋನ್ ವೀಡಿಯೋಕ್ಕಿರೋದು, ಫೋಟೋಕ್ಕೆಲ್ಲ ಹಾಗಾಗಿ ಚಂದ ಬರ್ತಿಲ್ಲ. ಸ್ಯಾಮ್ಸಂಗ್ ತೆಗಿಬೇಕು. ನೆಕ್ಸ್ಟ್ ಸ್ಯಾಮ್ಸಂಗ್ ತೆಗಿಯೋ ಅಲ್ಲಕ್ಕ, ಇಲ್ಲ ಗೂಗಲ್ ಪಿಕ್ಸೆಲ್ ಆಗ್ಬೋದಾ? ಗೂಗಲ್ ಪಿಕ್ಸೆಲ್ ಆಗ್ಬೋದಾ? ವಾವ್, ನಾನು ಯಾವುದೂ ಇಲ್ಲ. ನೆಕ್ಸ್ಟ್ ಇದು ಕಲರ್ ನೋಡಿದೆ. ಇಲ್ಲಿ ಒಂದು ಫೋಟೋ ತೆಗಿಬೋದು ಕಲ್ಲಲ್ಲಿ, ಈ ಕಲ್ಲಲ್ಲೆಲ್ಲ ಫೋಟೋ ತೆಗಿಬೋದು ನಿಮಗೆ ಬೇಕಾದ್ರೆ. ಡ್ಯಾನ್ಸ್ ಮಾಡ್ತೀರಾ? ಹಾಂ, ಕೂತ್ಕೊಳ್ಳಿ. ಚಂದ ಮಾಡಿ ತೆಗಿತಾನೆ. ಅದು ಅಲ್ಲಿ ನೀವು ಮರ ಬೇಕು ಅಂತ ಹೇಳಿಲ್ಲ, ಅದಕ್ಕೆ ನೊಣದಾಗಿ ಬರೋದು. ಸರಿಯಾಗಿ ತೆಗಿತಾನೆ. ನನ್ನ ಫೋನಲ್ಲಿ ತೆಗಿನಿ, ನಿನ್ನ ಫೋನಲ್ಲಿ ಬೇಡ. ನನ್ನ ಫೋನಲ್ಲಿ ಸರಿಯಾಗಿ ತೆಗಿತೇನೆ, ನೀವು ಅಲ್ಲಿ ಹೋಗಿ ನಿಲ್ಲಿ. ಅದೇ ನಾನು ಝೂಮ್ ಮಾಡಿ ನೋಡ್ಬೇಕು ನಾನು ಎಲ್ಲಿ. ನಿಮಗೆ ಹೀಗೆ ತೆಗೆದ್ರೆ ಸಾಕ. ಇಲ್ಲಿ ತೋರಿಸ್ತೇನೆ, ಇಲ್ಲಿ ಬ್ರೈಟ್ನೆಸ್ ಇಲ್ವಾ? ಓ, ಇಷ್ಟೇ ಬ್ರೈಟ್. ಹೀಗೆ ತೆಗೆದ್ರೆ ಸಾಕಾ? ಹಾ, ಸಾಕು. ಸಾಕು. ಹೀಗೆ ರಾಕೆಟ್. ಹಾ, ಹೌದು, ಹೇಗೆ ಬೇಕಾದ್ರೆ ತೆಗಿ. ಒಟ್ಟಾರೆ ಅಷ್ಟು ಅದೇ ಮನುಷ್ಯ ಕಾಣ್ಬೇಕು ಅಂತ. ಎಷ್ಟು ತೆಗ್ದಿದ್ದೀರಾ ಮಾರೆ ನೀವು? ಗೊತ್ತಿಲ್ಲ, ಈಗ ತೆಗಿ ಬೇಗ. ಎಲ್ಲರೂ ಬರೋ ತನಕ ತೆಗಿಯುವುದಿಲ್ಲ ನಂದು ಫೋಟೋ. ಬನ್ನಿ, ನಿಲ್ಲಿ. ನೀವು ಹೋಗಿ ನಿಂತರೆ ನಾ ತೆಗಿತೇನೆ ಬೇಗ.
ಸಮುದ್ರದಾಗೆ ಕಾಣ್ತದೆ ಅಂತೆ ಅಮ್ಮನಿಗೆ ಮೆಸೇಜ್. ವಿಡಿಯೋ ಮಾಡಿ ಹಾಕು. ಏನು ಗೊತ್ತಾ, ನಾನು ಗುಡ್ಡ ಎತ್ತಿಕೊಂಡು ಹೋಗ್ತಾನಲ್ಲ, ಹಾಂ ಸರ್ಕಸ್. ಆಯ್ತು, ನೀವು ಗುಡ್ಡ ಹತ್ಕೊಂಡು ಹೋಗ್ತದನ್ನ ಹಾಕ್ತೇನೆ ನಾನು. ಬ್ರೇಕ್ ಇಲ್ಲ ಅಲ್ಲ, ಅಲ್ಲ. ನನ್ನ ಬ್ಯಾಗ್ ಇಲ್ಲೇ ಇಟ್ಟಿರ್ತಾರೆ, ಆಯ್ತಾ? ನೀವೆಲ್ಲಿ ಫೋಟೋ ತೆಗೆದಲ್ಲಿ? ಅಲ್ಲಿ ಮೇಲೆ. ಇಲ್ಲಿ ಕಲ್ಲಲ್ಲ? ಹಾ, ಇಲ್ಲಿ. ಕಲ್ಲಲ್ಲ? ಆಯ್ತು, ಇಲ್ಲಿ. ಇಲ್ಲಿ ಇರ್ಲಿಯಾ? ಹಾಂ ಇರಲಿ. ಅಲ್ಲಿ ಯಾರು ಬಂದರು? ಹಾ, ಬರ್ಲಿ. ಸೀನ್ ಸೀನ್ ಚಂದ ಉಂಟತ್ತೆ. ಅಕ್ಕನಿಂದ ಅಪ್ರೂವ್ ಆಗಿದೆ. ಅಪ್ರೂವ್ ಅಲ್ಲ? ನಂದಿ ಹಿಲ್ಸ್. ನಂದಿ ಹಿಲ್ಸ್ ನಾನು ಮೆಟ್ಟಿಲ್ಲ, ನೀವು ಮೆಟ್ಟಿದ್ರಿ ನೋಡಿ. ಅಕ್ಕ ಮೆಟ್ಟಿದ್ರಿ ಇಲ್ಲಿ. ಇದೆ ಇಲ್ಲ, ಯಾಕೆ ಅಕ್ಕ ಮೆಟ್ಟಿದ್ರಿ? ಅದು ಮೊದಲೇ ಯಾರೋ ಇಲ್ಲಿ ಎಂತ ಇಲ್ಲ ಮರೆ, ಇದು ಕೆಳಗೆ ಇಳಿಯುದು ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಸೀದಾ ನಾವು ಅಲ್ಲೇ ಹೋಗ್ಬೇಕಿತ್ತು. ಅಲ್ಲಿ ನೋಡಿ, ಅಲ್ಲಿ ಚಂದ ಉಂಟು. ಅಲ್ಲಿ ಹೋಗ್ಲಿಕ್ಕೆ ಹೋಗುದು ದಾರಿ ಈಗ. ಹೋಗ್ಲಿಕ್ಕೆ ಹೀಗೆ ಹತ್ಕೊಂಡು ಹೋದ್ರೆ ಇತ್ತು. ತುಂತೂರು. ಹಲೋ ಹಲೋ ಹಾಯ್. ಪಾಪ ಅಲ್ಲ, ಬೇಡ. ಅವ್ರು ವ್ಲಾಗ್ ಮಾಡ್ತಾನೆ. ಮಂಗಗಳ ಹತ್ರ ಹಂಗೆ ಹೋಗಬೇಡ, ಬೇಜಾರಾಗುತ್ತೆ. ತಿಂಬಲೆ ಕೊಡ್ಲೆ ಯೋಗ್ಯತೆ ತಿನ್ಲಿಕ್ಕೆ ಕೊಡಬಾರ್ದು ಅಂತ ಹಾಕಿದ್ದಾರೆ ಅಲ್ಲಿ. ಅಲ್ಲಿ ಹಾಕಲಿ. ಇಲ್ಲಿ ನೋಡಿ ಸಣ್ಣ ಮರಿ. ಹಾಯ್ ಸರಿ. ಹಾಯ್ ನೋಡಿ, ಅದಕ್ಕೆ ಹೆದರಿಕೆ ನೋಡಿ. ಇದರ ಅಪ್ಪನ ಅಂತ. ನೀನೊಂದೊಂದು ಅಪ್ಪ ಅಮ್ಮ ನೋಡಿಕೊಂಡು ಅಲ್ಲ ಬಂದು ಬೇಗ ಕೊಡು ಅಂತ ಹೇಳಿದ್ದೆ. ವ್ಲಾಗಿಗೆ ಹಾಕಿದ್ದೆ ಅದು ವಿಡಿಯೋ. ಇಲ್ಲ, ವಿಡಿಯೋ ಮಾಡಿಲ್ಲ. ಬಂದು ಸೀದಾ ಕ್ಯಾಮರಾ ತಗೊಳ್ಳಿಕ್ಕೆ ಬರ್ತುಂಟು. ಅದು ಹೇಳ್ದ ಸ್ಟೈಲಲ್ಲಿ ನಾನು ತೋರಿಸ್ತೇನೆ ಗೈಸ್ ಹೇಗೆ ಅಂತ. ಇದು ಬ್ಯಾಗ್. ಅಕ್ಕ 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 ಬಿಡು ಬಿಡು ಬಿಡು. ಇಲ್ಲ ಆಯ್ತಾ, ಹಾಗೆ ಹೇಳಿದ್ರೆ ಬಿಡು 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 ಅಂತ ಹೇಳ್ತುಂಟು ಅಂತ ಹೇಳಿತು. ಅದಕ್ಕೆ ಎಂತ ಮಾಡ್ತಿಲ್ಲೇ, ಬೇಗ ಕೊಡು ಅಂತ ಸಮಾಧಾನದಲ್ಲಿ ಹೇಳಿದೆ. ಕೈ ಬಿಟ್ಟಿದ್ದಾಗ ಹೌದೌದು, ಹೇಳಿದ್ ನಿಲ್ಲಿಸಿ. ಹೌದೌದು, ಬಿಟ್ಟಿತ್ತು ಪುಣ್ಯಕ್ಕೆ. ಎಲ್ಲಾರು ಕ್ಯಾಮರಾ ತೆಗೆದು ಹೀಗೆ ಬಿಸಾಕಿದ್ರೆ ಗೋವಿಂದ ಆಗ್ತಿತ್ತು. ಅಲ್ಲೇ ಡೌನ್ ಅಲ್ಲೇ ಇತ್ತು. ಇಷ್ಟು ಸೈಡ್ ಇದ್ವಿ ನಾವು. ಏನ್ ಗೊತ್ತಾ, ಇವನದ್ದು ಅಧಿಕ ಪ್ರಸಂಗದಿಂದಲೇ ಅದು ಫೋಟೋ ತೆಗಿಬೇಕು ಅಂತ ಹೇಳಿಕೊಂಡು ಇದ್ದಲ್ಲೆಲ್ಲ ಇಡೋದು ಬ್ಯಾಗ್ ಕ್ಯಾಮರಾ. ಅದು ಸರಿ. ಇಲ್ಲಿ ನೋಡೊಮ್ಮೆ ಇದು ಸೋಪು ನೀರು ಅಲ್ಲಿ ಯಾರೋ ಮೇಲೆ ಸ್ನಾನದ ಇದರಿಂದ ಬಿಡೋದಾಗಿರ್ಬೋದು, ಕಾಲು ಜಾರ್ಬೋದು, ಸ್ವಲ್ಪ ಗಮನ ಇರ್ಲಿ. ಓಕೆ, ಅದು ಓಕೆ. ಈಗ ನಾವು ವಾಪಸ್ ಕೆಳಗೆ ಇಳಿತೇವೆ. ನಾವು ಹೀಗೆ ಇಲ್ಲಿ ಸುತ್ತಾಗೋಕೆ ನಾನು ಅಲ್ಲಿ ಆಗಿ ಹೋಗುವ ಅಂತ ಹೇಳಿದ್ದು. ಅದಕ್ಕೆ ಮೇಲೆ ಹೋಗುದು ಎಲ್ಲಿ, ಕೆಳಗೆ ಹೋಗ್ತಿದ್ದೆ. ಗೊತ್ತಿಲ್ಲ, ಹೋಗುವ ಇಲ್ಲರೇ ಬಂದಾಯ್ತಲ್ಲ. ನೋಡಿ ಕೆಳಗೆ ಏನುಂಟು ನೋಡಿ. ಇಲ್ಲಿ ನಾನು ರೂಟ್ ತೋರಿಸಲಿಲ್ಲ ಮಾರೆ ವಾಪಸ್ಸು. ನೋಡಿ ಇದು ಅಲ್ಲಿಂದ ಹೀಗೆ ಬರುವಾಗ ಇಲ್ಲಿ ಕೆಳಗೆ ಹೋಗ್ಬೇಕು. ಮೆಟ್ಟಬೇಕಾ ನಿಮಗೆ? ಡಿಶಮ್ ಅಂತ ಕಿಕ್ ಕೊಟ್ಟು ಗ್ಲಿಕ್. ವಾವ್, ಸೂಪರ್. ವಾವ್, ಏನೇ ಒಂದು ಫೋಟೋ ಬೇಕಿಲ್ಲಿ. ನಾನು ಅಲ್ಲಿ ಹೋಗಿ ಕೊಡ್ತೆ, ಫೋಟೋ ತೆಗಿ. ನನ್ನೊಂದು ಫೋಟೋ. ಮೊಬೈಲ್ ಕೊಡ, ಇಲ್ಲಿಂದ ತಗೋದು ಹಿಂಗೆ. ನಾನು ಆಗಿರುವ ಮಕ್ಕಳಾಟ ಮಾಡೋದಾದ್ರೆ ನನ್ನೊಟ್ಟಿಗೆ ಬರೋದು ಬೇಡ ನೀನು. ಮತ್ತೆ ಇದ್ದಲ್ಲೆಲ್ಲ ಇಳಿದುಕೊಂಡು ಮತ್ತೆ ಸರ್ಕಸ್ ಮಾಡಿಕೊಂಡು ಬರೋದಾದ್ರೆ ಏನು ಮೇಡಮ್? ಸಾನಾ ಮೇಡಮ್ ಹೇಳಿ ಅಂತ ಪಿಕ್ಲಾಟ ಮಾಡೋದು. ನಂಬರ್ ಹೇಳಿ ಹೇಳಿ ಹೇಳಿ. ये रॉन्ग नंबर है। कौन? तुम। क्यों? क्योंकि तुम रॉन्ग नंबर हो इसलिए। क्यों रॉन्ग नंबर हूँ मैं? ನನಗೆ ಮೇನ್ ನೋಡಕ್ಕದ್ದು ವ್ಯೂ ಪಾಯಿಂಟ್. ಅಲ್ಲಿಗೆ ಹೋಪಾಡಿ ಹೇಳಿದ್ರೆ ಸುಮ್ಮನೆ ಇದ್ದಲ್ಲೆಲ್ಲ ಸರ್ಕಸ್. ನೀವು ನಿತ್ತದಕ್ಕೆ ನಾನು ನಿತ್ತದು. ಮಧ್ಯಾಹ್ನಪ್ಪಾಗ ಅಲ್ಲಿಗೆ ರೀಚ್ ಮಾಡಿಸೋದು. ನೀವು ನಿತ್ತದಕ್ಕೆ ನಾನು ನಿತ್ತದು. ಮೇಡಮ್ ಹೇಳಿ ಮೇಡಮ್, ಎಂತ ಹೇಳಿದ್ರಿ? ಅಕ್ಕ ನನಗೆ ಬೈದರು ಮಾರೆ. ನಾನಲ್ಲಿ ಸ್ವಲ್ಪ ಒಂದು ಕಲ್ಲು ಕೆಳಗೆ ಇಳಿದು ಅದಕ್ಕೆ ಬೈತಿದ್ದಾರೆ. ಅದಕ್ಕೆ ಹೇಳೋದು ಅಕ್ಕ ಅಮ್ಮ ಅಪ್ಪನ ಟೀ ಬರ್ಬೋದು. ಹೌದೌದೌದು. ಯಾಕಂದ್ರೆ ಅಪ್ಪನ ಹಾಗೆ
ಶೇ ಎಂತ ಫೋಕಸ್ ಆಗ್ತೀನಿ. ಹಾಂ ಹಾಂ ಚಂದ ಇದೆ. ಹೌದು ನಿಮಗೆ ಮ್ಯಾಚ್ ಹಾಂ ನೋಡಿ ಇಲ್ಲಿ ನೋಡಿ ಈ ಕಲರ್ ಆ ಕಲರೇ ಅಲ್ಲ ಅದು, ಸ್ವಲ್ಪ ಸ್ವಲ್ಪ ಮ್ಯಾಚ್. ಸ್ವಲ್ಪದಲ್ಲ ಪೂರ್ತಿ ಇದಕ್ಕೆ ಮ್ಯಾಚ್ ಅಲ್ಲ, ಮ್ಯಾಚ್ ಇಲ್ಲ. ಕೆಳಗಿದಕ್ಕೆ ಹಳದಿ. ಹಾಂ ಒಂದು ಕೆರೆ ಉಂಟು ಅಂತ ಹೇಳಿದ್ರಲ್ಲ, ಕೆರೆ ಅಲ್ಲೇ ಇದ್ದದ್ದು ಎಂಟ್ರಿ. ಮತ್ತೆ ಇದೆಂತ ಏನಂತು ನೋಡಕ್ಕಂತಾರಲ್ಲ. ಕ್ಷೀರ ನದಿ ಮೂಲ. ನೋಡಿ ಇದು ಕ್ಷೀರ ನದಿ ಮೂಲ ಅಂತೆ. ನೋಡಿ ಕ್ಷೀರ ನದಿ ಮೂಲ ಅಂತ. ಚೆನ್ನಾಗಿದೆ. ಮೂಲ ಅಂತ ಹಾಕಿದ್ದಾರೆ ನೋಡು. ಅಲ್ಲಿ ನಟ್ಲೆ ಆಚೆ ಒಬ್ಬ ಅಕ್ಕ ಆಚೆ ಹೋದ್ರು. ಚಿತ್ರ ಸುತ್ತಿ ಕ್ಯಾಮರಾ ತಗೊಂಡು ಹೋಗ್ಬೇಕಂತೆ. ಅಕ್ಕನದ್ದು ಆರ್ಡರ್ ಆಗಿದೆ. ಆರ್ಡರ್ ನೋಡಿ ಗೈಸ್, ಪಾಲಾರ್ ನದಿ ಮೂಲ ಅಂತೆ. ಸೊ ಉಗಮ ಸ್ಥಾನ ಆ್ಯಂಡ್ ಅಲ್ಲೊಂದು ಕೈ ಮುಗಿಲಿಕ್ಕೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಮಾಡಿ. ಆ ಕಡೆ ಮೆಟ್ಲು ಇಳಿದು ಬರಲಿಕ್ಕೆ ಮೆಟ್ಲು ಸಹ ಇದೆ, ತುಂಬ ಚಂದ ಇದೆ ಮೆಟ್ಲು. ಹೌದು, ಕಲ್ಲಿನ ಮೆಟ್ಲು. ಹಾಂ, ಹಾಗೆ ಅಲ್ಲಿ ಇದು ಅದರ ಬೋರ್ಡ್ ಒಂದು ತೋರಿಸಿದ್ದೇವೆ ಅಲ್ಲಿ ತೋರಿಸಿದ್ದೇವೆ. ಇಲ್ಲಿ ಡೀಟೇಲ್ಸ್ ಆಗಿ ಬರ್ಕೊಂಡಿರ್ತೀನಿ. ಅದು ಕಾಣೋದಿಲ್ಲ ಬೋರ್ಡಲ್ಲಿ ಎಂತ ಸಹ ಕರೆಕ್ಟಾಗಿ. ಗಿರಿಧಾಮದ ಪೂರ್ವ ಭಾಗದಲ್ಲಿ ಉಗಮವಾಗುವ ಪಾಲಾರ್ ಅಥವಾ ಕ್ಷೀರ ನದಿಯು ದಕ್ಷಿಣಾಭಿಮುಖವಾಗಿ ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತದೆ. ಹೋಗುವ. ಸೊ ಹಾಗಾದ್ರೆ ನಂದಿ ಬೆಟ್ಟದಲ್ಲಿ ಒಂದು ನದಿಯ ಉಗಮ ಸ್ಥಾನ ಇದೆ. ಬ್ರಹ್ಮಾಶ್ರಮ. ವಾವ್, ನಂದಿ. ಸೂಪರ್. ನೋಡಿ ನಂದಿ ಹಿಲ್ಸ್ ಬಂದು ನಂದಿ ನೋಡದೆ ಹೋಗಬೇಡಿ. ನಂದಿ ನೋಡಿ ಹೋಗಿ. ಇಲ್ಲಿದೆ ನೋಡಿ. ರಾಜರ ಕಾಲದಲ್ಲಿ ಗಿರಿಧಾಮದ ಪೂರ್ವ ಭಾಗದಲ್ಲಿ ಸುಮಾರು 10 ಅಡಿ ಉದ್ದ ಹಾಗೂ 6 ಅಡಿ ಎತ್ತರದ ಸುಂದರವಾದ ನಂದಿ ವಿಗ್ರಹ ನಿರ್ಮಾಣವಾಗಿದೆ. ಈ ನಂದಿಯ ಮುಂದೆ ನೆಲ್ಲಿಕಾಯಿ ಮರ ಇರುವ ಕಾರಣ ನೆಲ್ಲಿಕಾಯಿ ಬಸವಣ್ಣ ಎಂದು ಕರೆಯಲಾಗುತ್ತದೆ. ಇಲ್ಲಿಗೆ ಆಗಮಿಸುವ ಭಕ್ತರು ಬಸವನ ಬಲಕಿವಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿದರೆ ಅವು ಈಡೇರುತ್ತವೆಂದು ನಂಬುತ್ತಾರೆ. ಹೌದು, ಹೇಳ ನೋಡಿ, ನೆಲ್ಲಿಕಾಯಿ ಮರ ಇಲ್ಲೇ ಇದೆ. ಓಕೆ, ಇಲ್ಲಿಗೆ ರೀಚ್ ಆಯ್ತು. ನೋಡಿ, ಇಲ್ಲಿಗೆ ನೀವು ಗಾಡಿಯಲ್ಲಿ ಬರೋದಿದ್ರೆ ಇಲ್ಲಿಗೆ ತಂದು ಬಿಡ್ತಾರೆ. ಅದಕ್ಕೇನೋ ಚಾರ್ಜಸ್ ಇರಬೇಕು, ಗೊತ್ತಿಲ್ಲ ನನಗೆ. ಅಲ್ಲೆಲ್ಲ ಹೋಗುದು ಬೇಡ, ಪಾರ್ಕ್. ಪುನಃ ನೋಡಿ ಗೈಸ್, ಮೇನ್ ಪಾಯಿಂಟಿಗೆ ರೀಚ್ ಆಗೋ ಇಲ್ಲಿಂದ ಡೈವರ್ಷನ್ ಕೊಂಡ್ಲಿಕ್ಕೆ ಶುರು ಮಾಡಿದ. ಎಂತ ಅಲ್ಲಿಗೆ ಹೋಗೋ ಇಲ್ಲಿಗೆ ಹೋಗೋ. ಫಾರ್ಚುನರ್ ಬರ್ತಾನೆ, ಫಾರ್ಚುನರ್. ವಾವ್,
ಇಲ್ಲೆಲ್ಲ ಚೇಂಜಸ್ ಆಗಿದೆ ಅಮ್ಮ. ಈ ಬಸ್ಸಿಗೆ ಎಷ್ಟು ಚಾರ್ಜ್ ಗೊತ್ತಿಲ್ಲ. ಇದೊಂದು ಕರ್ನಾಟಕ ಪ್ರವಾಸೋದ್ಯಮ. ಹೇಗೆ ಇಲ್ಲಿಗೆಲ್ಲ ಬರಲೇ ಇಲ್ಲ ನಾನು. ಅಂದರೆ ಆ ಸೈಡ್ ಬೇರೆ ಉಂಟಾ, ಇದು ಬೇರೆನಾ? ಹಾಂ, ಅಲ್ಲಿ ಫಸ್ಟಿಗೆ ಬೋರ್ಡ್ ಇತ್ತಲ್ಲ ಸನ್ರೈಸ್ ಪಾಯಿಂಟಿಗೆ. ಸನ್ರೈಸ್ ಇಲ್ಲಿಗೆ ಬರ್ಲಿಕ್ಕೆ ಅಲ್ಲಿಂದ ಅಲ್ಲ ಇಲ್ಲಿ ಅಲ್ಲ. ಹಾಂ, ಈ ವ್ಯೂ ಈ ದಾರಿ ಇರ್ಬೋದು. ಅಲ್ಲಿ ಅಲ್ಲ, ನಾನು ಕರೆಕ್ಟ್, ನೀ ಹೇಳಿ ಕರೆಕ್ಟ್. ಇನ್ನೊಂದು ಇದೆ ಗ್ರಿಲ್ಸ್ ಹಾಕೊಂಡೆ ಈ ದೇವಸ್ಥಾನ ಆ ಕಡೆ ಇದೆ. ಇಲ್ಲ ಇಲ್ಲ, ಇಲ್ಲಿ ಅಲ್ಲ, ಅದು ಇಲ್ಲಿ ಅಲ್ಲ ಮೇಡಮ್, ಅದು ಎಲ್ಲಿ ಬಂತು ಮಾರೆ. ಹೌದು, ನಾನು ಹೇಳಿದೆ ಕರೆಕ್ಟ್. ಆ ಕಡೆ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಅದು ಟೆಂಪಲ್. ಹಾಂ ಹಾಂ, ಅದು ಇರಲಿ, ಅಲ್ಲಿಗೆ ಹೋಗುವ. ಅಲ್ಲ ಫಸ್ಟ್ ಅಲ್ಲೊಮ್ಮೆ ಹೋಗುವ. ಆಯ್ತು, ಅಲ್ಲಿ ಹೋಗುವ, ಅಲ್ಲಿಗೆ ಹೋಗಿ ಬರುವ. ಏನು ನೋಡ್ತಾ ಇದ್ದೀರಾ? ಇಲ್ಲ, ಹಿಮದ ಮಧ್ಯದಲ್ಲಿ ಯಾವ್ದಾದ್ರು ವಿಮಾನ ಕಾಣ್ತದ ನೋಡುದು. ವಿಮಾನ ಕಾಣಲಿಕ್ಕೆ ಇಲ್ಲಿ ಕೆಳಗೆ ಹೋಗ್ಲಿಕ್ಕೆ ಜಾಗ ಅಲ್ಲಿ ಇಲ್ಲ. ಸ್ಟೇಜ್ ಉಂಟು ಮರೆ. ಹೌದು, ಎಲ್ಲಿ? ಹಾಂ, ಅಲ್ಲಿ. ಹ್ಞೂ, ಚಂದ ಉಂಟಲ್ಲ ಗೈಸ್. ಇಲ್ಲಿ ಹೋದ್ವಿ ಈಗ ಇದರ ಮೇಲೆ. ನೆಕ್ಸ್ಟ್ ಈಗ ಟೆಂಪಲಿಗೊಂದು ಒಳಗೆ ಹೋಗಿ ನಮಸ್ಕಾರ ಮಾಡಿ ಹೊರಗೆ ಬರುವ. ಗೈಸ್ ಇದು ಎಂಟ್ರಿ ನೋಡಿ. ಎಂಟ್ರಿಂದಲೇ ಆಯ್ತು, ಎಂಟ್ರಿಂದಲೇ ಮಾಡ್ಬೇಕಂತ ಎಂಟ್ರಿಂದ ಮತ್ತೆ ವಾಪಸ್ ಹೋಗಿ ಗೈಸ್ ಈಗ ಎಂಟ್ರ್ ಆಗ್ತೇವೆ. ಈಗ ಎಂಟ್ರ್ ಆದಾಗ ಇಲ್ಲಿ ಹೀಗೆ ಓಪನ್, ಅಲ್ಲಿ ಅಳಿಲು ನೋಡಿ, ಅಳಿಲೇ ತುಣುಕ್. ಎಂಟ್ರಿ ಅಂದರೆ ಇದು ಸ್ಲಿಪ್ಪರ್ ತೆಗೆದಿರ್ತೇವಲ್ಲ, ಅಲ್ಲಿ 10 ರೂಪಾಯಿ ಕೊಡಬೇಕು ಒಬ್ಬರಿಗೆ. ಹಾಂ ಹೌದು, 5 ಹಾಗೆ, ಸಾರಿ. ಚಂದ ಉಂಟು. ಸೂರ್ಯದೇವರು ಕಾಣಿಸ್ತಾರ ಕ್ಯಾಮರಕ್ಕೆ? ಇಲ್ಲ, ಅಲ್ಲಿ ಬಳ್ಳಿ ಹಾಕಿದಾರಲ್ಲ, ಈಚೆ ಬನ್ನಿ. ನನ್ನ ತಲೆಗೆ ನೀರು ಹಾಕಿ. ಇಲ್ಲಿ ಇವರಿಗೆ ವ್ಯೂವರ್ಸ್ಗೆ ಸ್ವಲ್ಪ ಹಾಕಿ. ಬೇಡ, ಕ್ಯಾಮರಾ ನಾನು ಸಾಕ್ತೇನೆ. ಹಾಂ, ಅದೆಂತ ಹಾಕಿದೆಲ್ಲ ಈಗ ಮಾಡಿದ್ದು ಮಾತ್ರ. ಓಕೆ, ನಾವು ಟೆಂಪಲ್ ಒಳಗೆ ಹೋಗ್ತೇವೆ. ಸ್ಟಾಪ್ ಮಾಡ್ತೇನೆ ನಾನು. ಒಳಗೆ ಹೋಗಿ ಕೈ ಮುಗ್ದು ಬರ್ತೇನೆ. ಗಾಯ್ಸ್ ನೋಡಿ, ಕೆರೆ. ಬನ್ನಿ ಮೇಡಮ್. ನೋಡಿ, ಅವತ್ತಿನ ಕಾಲದ ಬಾಗಿಲುಗಳೆಲ್ಲ ನೋಡಿ, ಎಷ್ಟು ಚಿಕ್ಕ ಬಾಗಿಲು ಅಂತ. ಹೌದೌದು, ಬನ್ನಿ ಮೆಲ್ಲ ಬರಬೇಕು, ನಿಧಾನ ಬರಬೇಕು. ನೋಡಿ ನನ್ನ ಹೈಟ್ ನೋಡಿ, ನನ್ನ ಹೈಟ್ ಇಷ್ಟು ನನ್ನ ಭುಜದವರೆಗೆ ಬರ್ತದೆ. ಹೋಗಲ್ಲಿಂದ ಬಾ. ಭುಜದವರೆಗೆ ಬನ್ನಿ. ತೋಮ್ತನ ಧೀಮ್ತನ ಸೀರಿಯಲ್ನ ಮ್ಯೂಸಿಕ್ ತೋಮ್ತನ ಧೀಮ್ತನ ತೋಮ್ತನ ಧೀಮ್ತನ. ಸಾಕು, 4 ಎಪಿಸೋಡ್ ಅದುವೆ ಮತ್ತೆ.
ಮಾಡ್ತಿದ್ದೇನೆ. ಮತ್ತೆ ಹೇಗೆ ಹೇಗೆ ಇಡ್ತಿದ್ದೆ? ಅದು ನಮ್ಮದು ಹಾಗೆ ಸ್ಟೈಲ್. ನಾವೀಗ ಹೀಗೆ 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 ಹೇಳುದು. ನೋಡಿ ನೋಡಿ ಇದು ಹೇರ್ ಟೈಪ್ ಇದೆ. ಸೊ ಹೀಗೆ ಹೋಗುವ. ಇದು ವ್ಲಾಗ್ ಹಾಕೊಂಡು ನಾನು ಹಂಗೆ ನೋಡ್ಲಿಕ್ಕೆ ಅಂತ. ಇದು ವ್ಲಾಗ್ ಎಲ್ಲ ಹಾಕೊಂಡು ನಾನು ಹಂಗೆ ನೋಡಬೇಕು ಅಂತ. ಸರಿ ನೀ ಕ್ಯಾಮರಾ ಸರಿ ಹಿಡ್ಕೊಂಬ. ಜಸ್ಟ್ ಫಾರ್ ಮೆಮೊರೀಸ್. ನಾನು ದೊಡ್ಡದ ನಂತರ ಮಕ್ಕಳಿಗೆ ತೋರಿಸ್ಬೇಕಲ್ಲ, ನನ್ನ ಮಕ್ಕಳಿಗೆ. ನೋಡಿ ಅಪ್ಪ ಹೀಗೆಲ್ಲ ವ್ಲಾಗ್ ಮಾಡ್ತಿದ್ರು, ಇಲ್ಲಿಗೆಲ್ಲ ಹೋಗಿದ್ದಾರೆ. ಅಷ್ಟೊಂದು ಆಯ್ತು ಅಂತ ಇಲ್ಲ. ಏನು ಹೋಗು ಅಲ್ಲಿ ವ್ಯೂ ಪಾಯಿಂಟ್.